7 and 8 ಲಾಸ್ಟ್ ಎಪಿಸೋಡ್ ನಲ್ಲಿ ನ್ಯಾಮಿ ಇವ್ರನ್ನೆಲ್ಲ ಏಮಾರಿಸಿ ಆ ಮ್ಯಾಪ್ ತಗೊಂಡು ಆರ್ಲಾಂಗ್ ಜೊತೆ ಹೊರಟಿದ್ಲು. ಸೊ ಅವ್ಳು ಯಾಕೆ ಆ ರೀತಿ ಮಾಡಿದ್ಲು ಮತ್ತೆ ಅವ್ಳ ಫ್ಲಾಶ್ ಬ್ಯಾಕ್ ಏನು ಅನ್ನೋದನ್ನ ಇವಾಗ ತಿಳ್ಕೊಳ್ಳೋಣ. ಇದು ಒನ್ ಪೀಸ್ ಎಪಿಸೋಡ್ 7. ಎಪಿಸೋಡ್ ನ ಸ್ಟಾರ್ಟಿಂಗ್ ನಲ್ಲಿ ಆ ಜೋಕರ್ ಬಗ್ಗೆನಿಂದ ಅವ್ನ ಬಾಡಿ ಎಲ್ಲಿದೆ ಅಂತ ಫೀಲ್ ಮಾಡಕ್ಕಾಗುತ್ತೆ. ಅವ್ನ ಬಾಡಿ ಇರೋ ಜಾಗದಲ್ಲೇ ನ್ಯಾಮಿನೂ ಇದ್ದಾಳೆ, ಅದೇ ಕೊನಾಮಿ ಐಲ್ಯಾಂಡ್. ಅದರಿಂದ ಅವನು ಯುಸೋಪ್ ದಾರಿ ಹೇಳ್ತಾ ಆ ಕಡೆ ಕರ್ಕೊಂಡು ಹೋಗ್ತಾ ಇರೋವಾಗ ಅಲ್ಲಿಗೆ ಝೋರೋ ಬರ್ತಾನೆ. ಬಂದು ನೀನು ನ್ಯಾಮಿನ್ ಕಡೆ ಹಿಡಿಯೋಕ್ ಲೂಫಿ ಜೊತೆ ಅವ್ನು ಡೀಲ್ ಮಾಡ್ಕೊಂಡಿದ್ಯಾ ಅಂತ ನಂಗೆ ಚೆನ್ನಾಗಿ ಗೊತ್ತು, ಆದ್ರೆ ನಮ್ಗೆ ಏನಾದ್ರೂ ಮೋಸ ಮಾಡೋಕ್ ಟ್ರೈ ಮಾಡಿದ್ಯೋ ನಿನ್ ಸಮುದ್ರಕ್ಕೆ ಇಟ್ಬಿಡ್ತೀನಿ ಅಂತ ಹೆದರ್ಸ್ತಾನೆ. ಅದಕ್ಕೆ ಅವನು ಇಲ್ಲ, ನಿನ್ ಮ್ಯಾಪ್ ಬೇಕು, ನಂಗೆ ನನ್ ಬಾಡಿ ಬೇಕು, ಅದರಿಂದ ನಾನು ನಂಬು ಅಂತ ಏನೇನೋ ಮಾತಾಡಕ್ ಶುರು ಮಾಡಿದಾಗ ಝೋರೋ ಅವನ್ನ ಅವ್ನ ಡ್ರಮ್ ನೆಲ್ಲ ಕ್ಲೋಸ್ ಮಾಡಿ ಹಾಗೆ ಈ ಕಡೆ ಬರ್ತಾನೆ. ಅಲ್ಲಿ ಲೂಫಿ ಮತ್ತೆ ಸ್ಯಾಂಜಿ ನ್ಯಾಮಿ ಇದನ್ನ ಬೇಕು ಅಂತ ಮಾಡಿರಲ್ಲ, ಏನೋ ಒಂದ್ ರೀತಿ ಕಾರಣ ಇರುತ್ತೆ. ನಾವು ಅವಳನ್ನ ಆರ್ಲಾಂಗ್ ನಿಂದ ಕಾಪಾಡ್ಬೇಕು ಅಂತ ಮಾತಾಡ್ತಾ ಇರೋವಾಗ ಇಲ್ಲಿ ಇವಳು ಫಿಶರ್ ಮ್ಯಾನ್ಸ್ ಜೊತೆ ಕಾರ್ಡ್ಸ್ ಆಡಿ ಅವ್ರ ಹತ್ರ ಇರೋ ಎಲ್ಲಾ ಹಣನೂ ಗೆದ್ದು ಅಲ್ಲಿಂದ ತಗೊಂಡ್ ಹೋಗ್ತಾಳೆ. ಇವಳು ಏನೋ ಒಂದ್ ವಿಷಯಕ್ಕೋಸ್ಕರ ಹಣ ಕೂಡಿರ್ತಾ ಇದಲ್ಲ, ಅದೇನಂತ ಮುಂದೆ ಗೊತ್ತಾಗುತ್ತೆ. ಇಲ್ಲೇ ಜೋಕರ್ ಬಗ್ಗೆದು ಬಾಡಿನೂ ಇದೆ. ಸರಿಯಿಂದ ಇವಳು ಒಂದು ಹಾಲಕ್ ಬಂದು ಅಲ್ಲಿರೋ ಒಂದು ಮ್ಯಾಪ್ ಚೈನ್ ಎಲ್ಲ ನೋಡ್ತಾ ಇರೋವಾಗ ಇವಾಗ ತಾನೇ ಇವಳು ಫ್ಲಾಶ್ ಬ್ಯಾಕ್ ಅಂತ ತೋರಿಸ್ತಾರೆ. ಅದ್ರಲ್ಲಿ ನ್ಯಾಮಿ ತನ್ನ ಚಿಕ್ಕ ವಯಸ್ಸಿನಲ್ಲಿ ಆರೆಂಜ್ ತೋಟಗಳ ನಡುವೆ ತನ್ನ ತಾಯಿ ಮತ್ತೆ ಒಬ್ಳು ಬ್ರೌನ್ ಸಿಸ್ಟರ್ ಇವ್ರ ಜೊತೆ ತುಂಬಾನೇ ಸಂತೋಷವಾಗಿರೋವಾಗ ಹಾಗೆ ಒಂದಿನ ಇವಳಿಗೆ ಮ್ಯಾಪ್ ಗಳು ಮತ್ತೆ ಅವುಗಳನ್ನ ಬಿಡಿಸೋದು ಅಂದ್ರೆ ತುಂಬಾನೇ ಇಷ್ಟ. ಅದರಿಂದ ಒಂದು ಬುಕ್ ಶಾಪ್ ಇಂದ ಒಂದು ಅಟ್ಲಾಸ್ ನ ಕದ್ದಿರ್ತಾಳೆ. ಹಾಗೆ ಈ ವಿಷಯ ಅವಳ ತಾಯಿ ಗೊತ್ತಾಗಿ ನೀನ್ ಯಾರಾದ್ರೆ ಈ ಬುಕ್ ಕದ್ದಿಯೋ ಅವ್ರು ತುಂಬಾನೇ ಕಷ್ಟ ಪಡ್ತಾ ಇರ್ತಾರೆ, ಯಾಕೆ ಹೀಗೆ ಮಾಡಿದೆ ಅಂತ ಕೇಳಿದಾಗ ನನ್ನ ಹತ್ರ ದುಡ್ಡಿಲ್ಲ, ನಾವು ತುಂಬಾನೇ ಕಷ್ಟ ಪಡ್ತಾ ಇದೀವಿ, ಈ ಮ್ಯಾಪ್ ನಂಗೆ ಖಂಡಿತ ಬೇಕು, ಅದರಿಂದ ಈ ರೀತಿ ಮಾಡಿದೆ. ನಾವು ಡೈಲಿ ಆರೆಂಜ್ ಗಳನ್ನೇ ತಿಂದು ಬದುಕೋದು ತುಂಬಾನೇ ಕಷ್ಟ ಅನಿಸ್ತಾ ಇದೆ, ನಾವು ಬಡವರಾಗಿರೋದು ನಂಗೆ ಸ್ವಲ್ಪನೂ ಇಷ್ಟ ಇಲ್ಲ ಅಂತ ಹೇಳ್ತಾಳೆ. ಆಗ ಅವರು ನಾವು ಬಡವರಾಗಿರ್ಬೋದು ಆದ್ರೆ ನಮ್ಮ ಹತ್ರ ಸಂತೋಷ ಇದೆ, ಇದೇ ಕುಟುಂಬ ಅಂತ ಹೇಳ್ತಾರೆ. ಇದನ್ನ ಕೇಳಿ ನ್ಯಾಮಿ ನಾವೇನು ನಿಜವಾದ ಕುಟುಂಬ ಅಲ್ಲ, ನೀವು ನನ್ನ ತಾಯಿ ಅಲ್ಲ, ಇವ್ಳು ನನ್ನ ಸಿಸ್ಟರ್ ಅಲ್ಲ ಅಂತ ಹೇಳಿದಾಗ ಅವ್ರಿಗೆ ಕೋಪ ಬಂದು ಇವಳನ್ನ ಹೊಡೆದು ಬಿಡ್ತಾರೆ. ಇದರಿಂದ ಅವಳು ಕೋಪಿಸ್ಕೊಂಡು ಅಲ್ಲಿಂದ ಹೊರಟಾಗ ಇವ್ರು ಅವಳನ್ನ ಸಮಾಧಾನ ಮಾಡ್ತಾ ನಡೆದಿರೋ ಹಳೆ ವಿಷಯಗಳನ್ನೆಲ್ಲ ಹೇಳೋಕ್ ಶುರು ಮಾಡ್ತಾರೆ. ಕೆಲವು ವರ್ಷಗಳ ಹಿಂದೆ ಇವರು ಕೂಡ ಒಬ್ರು ಮೆರೈನ್ ಆಗಿದ್ದಾಗ ಪೈರೇಟ್ಸ್ ಗಳ ಜೊತೆ ನಡೆದಿರೋ ಒಂದು ಯುದ್ಧದಲ್ಲಿ ಎಲ್ಲಾ ಮೆರೈನ್ಸು ತೀರ್ಕೊಂಡು ಇವರೊಬ್ಬರು ಮಾತ್ರ ಜೀವಂತವಾಗಿ ಉಳ್ಕೊಂಡಿರ್ತಾರೆ. ಅಲ್ಲಿ ಇವರು ಬದುಕೋದೇ ಬೇಡ ಅಂತ ಯೋಚನೆ ಮಾಡ್ತಾ ಇರೋ ಸಮಯದಲ್ಲಿ ಆವಾಗ ತಾನೆ ನ್ಯಾಮಿ ಮತ್ತೆ ಅವ್ರ ಸಿಸ್ಟರ್ ರುಚಿಕೋ ಅವರಿಬ್ರು ತಮ್ಮ ಪ್ಯಾರೆಂಟ್ಸ್ ಗಳನ್ನ ಕಲ್ಕೊಂಡು ಅನಾಥವಾಗಿರೋದು ನೋಡಿ ಇವ್ರಿಗೋಸ್ಕರ ಬದುಕೋಣ ಅಂತ ತೀರ್ಮಾನ ಮಾಡಿರ್ತಾರೆ. ಇದನ್ನೆಲ್ಲ ಅವರು ನ್ಯಾಮಿಗೆ ಹೇಳಿ ಮುಗಿಸಿ ಇವ್ಳು ಕದ್ದಿರೋ ಆ ಬುಕ್ ನ ಆ ಶಾಪ್ ಓನರ್ಗೆ ಮತ್ತೆ ಕೊಡಿಸ್ತಾ ಇರೋವಾಗ ಆದ ತಕ್ಷಣ ಈ ವಿಲೇಜ್ ಮೇಲೆ ಪೈರೇಟ್ಸ್ ಗಳು ಅಟ್ಯಾಕ್ ಮಾಡಕ್ ಶುರು ಮಾಡ್ತಾರೆ. ಯಾರು ಅಂತ ನೋಡಿದ್ರೆ ಅವನೇ ಆರ್ಲಾಂಗ್. ಈ ಒಂದು ವಿಲೇಜ್ ಹೆಸರು ಕೋಕೋ ವಿಲೇಜ್. ಆರ್ಲಾಂಗ್ ಈಗ ಇಲ್ಲಿರೋ ಎಲ್ಲಾ ವಿಷಯಗಳನ್ನು ಧ್ವಂಸ ಮಾಡಿ ಆ ಶಾಪ್ ಓನರ್ ಹೊಡೆದಾಕ್ತಾನೆ. ಈ ಕಡೆ ನ್ಯಾಮಿಯ ಅಮ್ಮ ನ್ಯಾಮಿ ಮತ್ತೆ ಅವ್ಳ ಸಿಸ್ಟರ್ ನ ಕೆಳಗಡೆ ಬಚ್ಚಿಡ್ತಾ ಇರೋ ಸಮಯ ಇದೇ ಟೈಮ್ ಆರ್ಲಾಂಗ್ ಅಲ್ಲಿಗೆ ಬರ್ತಾನೆ. ಬಂದು ಇದು ನನ್ ಜಾಗ, ಇಲ್ಲೊಬ್ರು ಜೀವಂತವಾಗಿರ್ಬೇಕಾದ್ರೆ 1,00,000 ಬೆರೀಸ್ ನ ಟ್ಯಾಕ್ಸ್ ಹಾಕೊಡ್ಬೇಕು ಇದೆಯಾ ಅಂತ ಕೇಳಿದಾಗ ಇವರು ಸರಿ ಅಂತ ಕೊಡ್ತಾರೆ. ಅದ್ ಅವನು ಈಸ್ಕೊಂಡು ಅಲ್ಲಿಂದ ಹೋಗ್ತಾ ಇರೋವಾಗ ಟೇಬಲ್ ಮೇಲೆ 3 ಪ್ಲೇಟ್ಗಳಿವೆ. ಇದನ್ನ ನೋಡ ಅವನು ವಿಷಯ ಅರ್ಥ ಮಾಡ್ಕೊಂಡು ಇನ್ನೂ ಜಾಸ್ತಿ ದುಡ್ಡು ಕೇಳ್ತಾ ಅವ್ರನ್ನ ಹೊಡೆಯೋಕ್ ಶುರು ಮಾಡಿದಾಗ ತಕ್ಷಣ ನ್ಯಾಮಿ ಮತ್ತೆ ಅವ್ರ ಸಿಸ್ಟರ್ ಮೇಲ್ ಬರ್ತಾರೆ. ಆಗ ಅವರು ಬೇರೆ ದಾರಿನೇ ಇಲ್ಲ ಅಂತ ಆರ್ಲಾಂಗ್ ನ ನಾನು ಏನ್ ಬೇಕಾದ್ರೂ ಮಾಡ್ಕೊ ನನ್ ಮಕ್ಳನ್ನ ಬಿಟ್ಬಿಡು ಅಂತ ಕೇಳ್ಕೊಂಡು ನ್ಯಾಮಿ ಮತ್ತೆ ಅವ್ರ ಸಿಸ್ಟರ್ ಹತ್ರ ನಿಮ್ಮಿಬ್ರು ನನಗೆ ಚೆನ್ನಾಗಿ ನೋಡ್ಕೊಳಕ್ಕಾಗ್ಲಿಲ್ಲ, ನನ್ ಕ್ಷಮಿಸ್ಬಿಡು ಅಂತ ಕೇಳ್ಕೊತಾ ಇರೋವಾಗ ಅವನು ಅವ್ರನ್ನ ಶೂಟ್ ಮಾಡಿ ಕೊನೆಗೆ ಸಾಯಿಸ್ಬಿಡ್ತಾನೆ. ಈ ಫ್ಲಾಶ್ ಬ್ಯಾಕ್ ಎಲ್ಲ ಮುಗಿದ್ಮೇಲೆ ಆರ್ಲಾಂಗ್ ನ್ಯಾಮಿನ್ ನೋಡಕ್ ಬಂದು ನಾನು ನಿಂಗೆ ಕೊಟ್ಟಿರೋ ಮಾತನ್ನ ಕಾಪಾಡ್ತೀನಿ ಅಂತ ಏನೋ ಒಂದು ವಿಷಯದ ಬಗ್ಗೆ ಹೇಳಿ ಅವಳ ಹತ್ರ ಇರೋ ಗ್ರ್ಯಾಂಡ್ ಲೈನ್ ಮ್ಯಾಪ್ ನ ತಗೋತಾನೆ. ಹಾಗೆ ತಗೊಂಡೀಗ ಕೋಕೋ ವಿಲೇಜ್ ನ ಟ್ಯಾಕ್ಸ್ ಅಮೌಂಟ್ ನ ಕಲೆಕ್ಟ್ ಮಾಡ್ಕೋಬಾ ಅಂತ ಹೇಳ್ತಾನೆ. ಅದಕ್ಕೆ ಇವಳು ಇಲ್ಲ, ಅಲ್ಲಿರೋ ಯಾರಿಗೂ ನನ್ ಕಂಡ್ರೆ ಆಗಲ್ಲ, ಅದರಿಂದ ಬೇರೆ ಯಾರನ್ನಾದ್ರೂ ಕಳ್ಸಿ ಅಂತ ಹೇಳ್ತಾಳೆ. ಆಗ ಅವನು ಇಲ್ಲ ನೀನೇ ಹೋಗ್ಬೇಕು ಅಂತ ಆರ್ಡರ್ ಮಾಡಿ ಅಲ್ಲಿಂದ ಹೊರಟೋಗ್ತಾನೆ. ಈ ಕಡೆ ಲೂಫಿ ಮತ್ತೆ ಅವ್ನ ಫ್ರೆಂಡ್ಸ್ ಎಲ್ಲ ವಿಲೇಜ್ ಬಂದ್ ಸೇರಿ ಅಲ್ಲಿ ಆರ್ಲಾಂಗ್ ನಾಶ ಮಾಡಿರೋ ಎಲ್ಲಾ ವಿಷಯಗಳನ್ನು ಹಾಗೆ ನೋಡ್ತಾ ಇರೋವಾಗ ಆ ಊರಿನ ಜನರೆಲ್ಲ ಅವನು ಕೊಡ್ಬೇಕಾಗಿರೋ ಆ ಟ್ಯಾಕ್ಸ್ ಅಮೌಂಟ್ ನ ತಯಾರು ಮಾಡ್ಕೋತಾ ಇದಾರೆ. ಆದ್ರೆ ಒಂದ್ ಸ್ವಲ್ಪ ಅದ್ರಲ್ಲಿ ಕಡಿಮೆ ಇದೆ, ಇದರಿಂದ ಇನ್ನೂ ಒಂದ್ ಸ್ವಲ್ಪ ಟೈಮ್ ಸಿಗುತ್ತಾ ಅಂತ ಎಲ್ರು ಮಾತಾಡ್ತಾ ಇರೋವಾಗ ಟೈಮ್ ಎಲ್ಲ ಕೊಡಕ್ಕಾಗಲ್ಲ ಅಂತ ಹೇಳ್ತಾ ನ್ಯಾಮಿ ಅಲ್ಲಿಗೆ ಬರ್ತಾಳೆ. ಆಗ ಅಲ್ಲಿರೋ ಯಾರಿಗೂ ಅವನ್ ಕಂಡ್ರೆ ಆಗ್ತಾ ಇಲ್ಲ, ಅವ್ರ ಸಿಸ್ಟರ್ ಕೂಡ ಅವಳನ್ನ ಬೈದು ಅಲ್ಲಿಂದ ಹೊರಟೋಗ್ತಾಳೆ. ಆ ಬುಕ್ ಶಾಪ್ ನ ಓನರ್ ಈಗ ನಮ್ಮ ಹತ್ರ ಇರೋದು ಇಷ್ಟೇ, ಆರ್ಲಾಂಗ್ ಎಲ್ಲಾನು ತಗೊಂಡೋದ ಅಂತ ಹೇಳಿದಾಗ ಸರಿ ಬೇಗ ರೆಡಿ ಮಾಡಿ ಅಂತ ಹೇಳಿ ಅಲ್ಲಿ ಲೂಫಿ ಇರೋದು ನೋಡಿ ಇಲ್ಲೇನ್ ಮಾಡ್ತಾ ಇದೆಯಾ ಅಂತ ಕೇಳ್ತಾಳೆ. ಅದಕ್ಕೆ ಅವನು ನಾವು ನಿಂಗೆ ಹೆಲ್ಪ್ ಮಾಡಕ್ ಬಂದ್ವಿ, ನಿಂಗೆ ಏನಾದ್ರು ಬೇಕಾದ್ರೆ ಕೇಳು ಅಂತ ಹೇಳ್ತಾನೆ. ಇಲ್ಲ ನಿಮ್ ಹೆಲ್ಪ್ ಏನೋ ನಂಗೆ ಬೇಕಾಗಲ್ಲ, ಆರ್ಲಾಂಗ್ ಮ್ಯಾಪ್ ಬೇಕಾಗಿತ್ತು, ಅದಕ್ಕೋಸ್ಕರ ನಾನು ನಿಮ್ ಜೊತೆ ನಾಟಕ ಮಾಡ್ದೆ, ಮತ್ತೆ ನಾನು ಯಾವತ್ತೂ ನಿಮ್ ಕ್ರೂಮೇಟ್ ಅಲ್ಲ, ಮರ್ಯಾದೆಯಿಂದ ಎಲ್ರನ್ನೂ ಕರ್ಕೊಂಡು ಇಲ್ಲಿಂದ ಹೊರಡು ಅಂತ ಹೇಳಿ ಅವಳು ಆ ದುಡ್ಡನ್ನು ತಗೊಂಡು ಅಲ್ಲಿಂದ ಹೊರಟೋಗ್ತಾಳೆ. ಹಾಗೆ ಇದನ್ನ ನೋಡಿ ಯೂಸೋಪ್ ಮತ್ತೆ ಸೋರೋ ಅವ್ಳು ತುಂಬಾನೇ ಕೆಟ್ಟೋಳು ಅಂತ ಮಾತಾಡ್ತಾ ಇರೋವಾಗ ಲೂಫಿ ಮತ್ತೆ ಸ್ಯಾಂಜಿ ಇದಕ್ಕೇನೋ ಕಾರಣ ಇದೆ ಅಂತ ಆ ಬುಕ್ ಶಾಪ್ ಓನರ್ ಹತ್ರ ನ್ಯಾಮಿ ಸಿಸ್ಟರ್ ಬಗ್ಗೆ ವಿಚಾರಿಸ್ಕೊಂಡು ಅವಳ ಮನೆ ಕಡೆ ಹೊರಟು ಬರ್ತಾರೆ. ಅವಳು ಇವ್ರು ನೋಡಿದ ತಕ್ಷಣ ಗನ್ ತೋರಿಸಿ ಇಲ್ಲಿಂದ ಹೊರಟೋಗಿ ಅಂತ ಹೇಳಿದಾಗ ಲೂಫಿ ನಾವ್ ನ್ಯಾಮಿ ಬಗ್ಗೆ ಒಂದ್ ಸ್ವಲ್ಪ ಮಾತಾಡ್ಬೇಕು, ಅವಳು ನನ್ನ ಫ್ರೆಂಡ್ ಅಂತ ಹೇಳ್ತಾನೆ. ಆಗ ಅವಳೊಬ್ಳು ಮೋಸವಾದ ಕಲ್ಲಿ, ಅವಳ ಫ್ರೆಂಡ್ಸ್ ಅಂತ ಯಾರು ಇಲ್ಲ, ಅವಳೆಲ್ಲರೂ ಮೋಸ ಮಾಡ್ತಾಳೆ, ಅದೇ ಅವಳ ಕೆಲಸ, ಸರಿ ನೀವು ಇಲ್ಲಿಂದ ಹೊರಡಿ ಅಂತ ಹೇಳಿದಾಗ ಆಗ ಲೂಫಿ ಸ್ಯಾಂಜಿ ತುಂಬಾ ಚೆನ್ನಾಗಿ ಕುಕ್ ಮಾಡ್ತಾನೆ, ನಾವೇನಾದ್ರೂ ತಿಂತಾ ಮಾತಾಡೋಣ ಅಂತ ಕೇಳಿದಾಗ ಅವಳು ಸರಿ ಹೊರಗಡೆ ಬನ್ನಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾಳೆ. ಈ ಕಡೆ ಗಾರ್ಡ್ ಸೆಫ್ನ ರೆಸಾರ್ಟ್ ಬಂದು ಅವ್ರ ಹತ್ರ ಲೂಫಿ ಬಗ್ಗೆ ವಿಚಾರಿಸಿದಾಗ ಆ ರೀತಿ ಯಾರು
ನಂಗೆ ಗೊತ್ತಿಲ್ಲ, ಬೇಕಾದ್ರೆ ಡಿನ್ನರ್ ಫ್ರೀ ಆಗಿ ಕೊಡ್ತೀನಿ ತಗೋತೀರಾ ಅಂತ ಕೇಳಿದಾಗ ಅದಕ್ಕೆ ಅವರು ಸರಿ ಅಂತ ಹೇಳಿ ತಿನ್ನೋಕ್ ಶುರು ಮಾಡ್ತಾರೆ. ಗಾರ್ಪ್ ಆಲ್ರೆಡಿ ಜೆಫನ್ ಗೊತ್ತಿದೆ, ಇಬ್ರು ಒಂದ್ ಕಾಲದಲ್ಲಿ ಫ್ರೆಂಡ್ಸ್ ಅಂತ ಕಾಣಿಸ್ತಾ ಇದೆ. ಅವ್ರೀಗ ಚೆನ್ನಾಗಿ ತಿಂದು ಡಿನ್ನರ್ ಮುಗಿಸಿ ಮತ್ತೆ ಲೂಫಿ ಬಗ್ಗೆ ಕೇಳ್ತಾರೆ. ಆದ್ರೆ ಜೆಫ್ ಮಾತ್ರ ಅವ್ನ ಬಗ್ಗೆ ಬಾಯ್ನೆ ಬಿಡ್ತಾ ಇಲ್ಲ. ಇಲ್ಲಿ ಇವಾಗ ಸ್ಯಾಂಜಿ ಕುಕ್ ಮಾಡಿರೋ ಡಿಶ್ ನ ಎಲ್ರು ತಿಂದು ತುಂಬಾ ಚೆನ್ನಾಗಿದೆ ಅಂತ ಹೇಳಿ ನ್ಯಾಮಿಯ ಸಿಸ್ಟರ್ ನಾವು ಫ್ಲಾಶ್ ಬ್ಯಾಕ್ ನಲ್ಲಿ ನೋಡಿರೋ ಎಲ್ಲಾ ವಿಷಯಗಳನ್ನು ಹೇಳಿ ಮುಗಿಸಿದಾಗ ಆಗ ಲೂಫಿ ಝೋರೋನ ನ್ಯಾಮಿ ತುಂಬಾನೇ ಒಳ್ಳೆಯವಳು, ಅವ್ಳನ್ನ ಹೇಗಾದ್ರೂ ಮಾಡಿ ಕಾಪಾಡ್ಬೇಕು ಅಂತ ಮಾತಾಡ್ತಾನೆ. ಈ ಕಡೆ ಫಿಶರ್ ಮ್ಯಾನ್ಸ್ ಎಲ್ಲ ಪಾರ್ಟಿ ಮಾಡ್ತಾ ಇರೋವಾಗ ಅಲ್ಲಿಗೊಂದು ಮೆರೈನ್ ಟೀಮ್ ಬರುತ್ತೆ. ಈ ಟೀಮ್ ನ ಕ್ಯಾಪ್ಟನ್ ಹೆಸರು ಅಜೂಮಿ. ಇವನೊಬ್ಬ ಕರಪ್ಟೆಡ್, ಯಾರು ಲಂಚ ಕೊಡ್ತಾರೋ ಅವ್ರಿಗೋಸ್ಕರ ಕೆಲಸ ಮಾಡ್ತಾನೆ. ಇವನೀಗ ನೀವು ಮಾಡೋ ಕ್ರೈಮ್ಸ್ ಎಲ್ಲ ಸದ್ಯಕ್ಕೆ ಜಾಸ್ತಿ ಆಗಿದೆ, ಇದೆಲ್ಲ ಮೆರೈನ್ ಹೆಡ್ ಕ್ವಾರ್ಟರ್ಸ್ ಗೊತ್ತಾಗಬಾರ್ದು ಅಂದ್ರೆ ನಂಗೆ ಜಾಸ್ತಿ ದುಡ್ಡು ಬೇಕು ಅಂತ ಹೇಳಿ ಅದನ್ನ ಇಸ್ಕೊಂಡು ಅಲ್ಲಿಂದ ಹೊರಡ್ತಾನೆ. ಈಗ ನ್ಯಾಮಿನೋ ಆರ್ಲಾಂಗ್ ನ ಇವ್ರು ಮಾಡಿರೋ ಏನೋ ಒಂದು ಡೀಲ್ಗೋಸ್ಕರ ನನ್ನ ಹತ್ರ 100 ಮಿಲಿಯನ್ ಬೆರೀಸ್ ಈಗ ತಯಾರಾಗಿದೆ ಅಂತ ಹೇಳಿದಾಗ ಅದಕ್ಕೆ ಅವನು ಸರಿ ತಗೋಬಾ ಅಂತ ಹೇಳಿ ಅವಳನ್ನ ಅಲ್ಲಿಂದ ಕಳಿಸಿ ಏನೋ ಒಂದು ವಿಷಯನ ಪ್ಲಾನ್ ಮಾಡ್ತಾನೆ. ಈ ಕಡೆ ರೆಸಾರ್ಟ್ ನಲ್ಲಿ ಕಾಬಿ ಮತ್ತೆ ಹೆಳ್ಮೆಪ್ಪು ಅಲ್ಲಿರೋ ಬಾರ್ಗ್ ಬಂದು ಹಾಗೆ ಡ್ರಿಂಕ್ಸ್ ಮಾಡ್ತಾ ಲೂಫಿ ಬಗ್ಗೆ ಮಾತಾಡಿದಾಗ ಅಲ್ಲಿರೋ ವೇಟ್ರ್ ಒಬ್ಬ ಇದನ್ನ ಕೇಳಿ ಅವ್ನ ಎಲ್ಲಿಗೆ ಹೋದ ಅಂತ ನಂಗೆ ಗೊತ್ತು ಅಂತ ಹೇಳಿ ಅವನಿರೋ ಜಾಗನ ಇವ್ರ ಹತ್ರ ಹೇಳ್ಬಿಡ್ತಾನೆ. ಈಗ ಹೊರಗಡೆ ಗಾರ್ಪ್ ಮತ್ತೆ ಜೆಫ್ ಕಷ್ಟ ಸುಖನೆಲ್ಲ ಮಾತಾಡ್ತಾ ಇರ್ಬೇಕಾದ್ರೆ ಅಲ್ಲಿ ಕಾಬಿ ಬಂದು ವಿಷಯ ಹೇಳ್ತಾನೆ. ಹಾಗೆ ಇದನ್ನ ನೋಡಿ ಇವರು ಗಾರ್ಪ್ ನ ಒಂದ್ ವೇಳೆ ನೀನ್ ಅವ್ರನ್ನ ಅರೆಸ್ಟ್ ಮಾಡಿದ್ರು ನೀನ್ ಯಾವಾಗ ಅವ್ರನ್ನ ಹೊರಗಡೆ ಬಿಡಬೇಕು ಅಂತ ಚೆನ್ನಾಗಿ ಗೊತ್ತು, ಇವಾಗ ಕಾಲ ಅವ್ರದು, ಇದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು ಅಂತ ಏನೋ ಒಂದು ವಿಷಯ ಇಂಡೈರೆಕ್ಟ್ ಆಗಿ ಹೇಳಿದಾಗ ಅದಕ್ಕೆ ಅವರು ಸರಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ನ್ಯಾಮಿ ಇವಾಗ ಆರ್ಲಾಂಗ್ ಜೊತೆ ಮಾಡಿರೋ ಡೀಲ್ಗೋಸ್ಕರ ತನ್ನ ಜೀವನ ಪೂರ್ತಿ ಸಂಪಾದನೆ ಮಾಡಿರೋ ಹಣನ ತನ್ನ ತಾಯಿ ಸಮಾಧಿ ಒಳಗಡೆ ಒಂದು ಬಾಕ್ಸ್ ನಲ್ಲಿ ಇಟ್ಟು ಊತಾಕಿರ್ತಾಳೆ. ಅದನ್ನೀಗ ಹೊರಗಡೆ ತೆಗಿತಾ ಇರೋ ಸಮಯ ಅವಳ ಸಿಸ್ಟರ್ ಅಲ್ಲಿಗೆ ಬಂದು ಇಲ್ಲೇನ್ ಮಾಡ್ತಾ ಇದೀಯ ಅಂತ ಕೇಳ್ತಾ ಅವಳನ್ನ ಹೊಡಿತಾ ಇರ್ಬೇಕಾದ್ರೆ ಇವಾಗ ತಾನೇ ಇವಳು ಆರ್ಲಾಂಗ್ ಜೊತೆ ಮಾಡಿರೋ ಡೀಲ್ ಏನು ಅಂತ ಹೇಳಕ್ ಶುರು ಮಾಡ್ತಾಳೆ. ಅವನು ಇವಳ ತಾಯಿನ ಕೊಂದು ಅಲ್ಲಿಂದ ಹೊರಟ ಮೇಲೆ ಇವಳೇ ಅವನ ಜಾಗಕ್ಕೆ ಹೋಗಿ ಅವನ ಮೀಟ್ ಮಾಡಿ ನನ್ನ ನಿನ್ ಕ್ರೂನಲ್ಲಿ ಸೇರ್ಸ್ಕೊಂಡ್ ಕೇಳ್ತಾಳೆ. ಆಗ ಅವನು ನಾನೇನಕ್ಕೆ ಆ ರೀತಿ ಮಾಡ್ಬೇಕು ಅಂತ ಕೇಳಿದಾಗ ಯಾಕಂದ್ರೆ ನಿಂಗೆ ಬೇಕಾಗಿರೋ ವಿಷಯ ನನ್ನ ಹತ್ರ ಇದೆ ಅಂತ ಹೇಳಿ ಇವಳೇ ಬಿಡಿಸಿರೋ ಮ್ಯಾಪ್ ನ ಆರ್ಲಾಂಗ್ ತೋರಿಸ್ತಾಳೆ. ಆಗ ಅವನು ಅದನ್ನ ನೋಡಿ ಸರಿ ಅಂತ ಇವಳು ತನ್ನ ಕ್ರೂನಲ್ಲಿ ಸೇರ್ಸ್ಕೊಂಡಾಗ ಇವಳು ಅವನ ಕೊಣಮಿ ಐಲ್ಯಾಂಡ್ ನ ತನಗ್ ಮಾರೋ ಕೇಳಿ ಒಪ್ಸಿರ್ತಾಳೆ 100 ಮಿಲಿಯನ್ ಬೆರ್ರಿಸ್ಗೆ. ಇದೇ ಇವ್ರ ಮಧ್ಯೆ ಇರೋ ಒಂದು ಡೀಲು. ಸೊ ಇದಕ್ಕೋಸ್ಕರನೇ ಇಷ್ಟು ದಿನ ಹಣನ್ ಕೂಡಿಟ್ಟು ಇವತ್ತದನ್ನ ಹೊರಗಡೆ ತೆಗಿತಾಳೆ. ಇದನ್ನೆಲ್ಲ ಕೇಳೋಲ್ ಸಿಸ್ಟರ್ ಈ ನಿಜನೆಲ್ಲ ಯಾಕೆ ನಂಗೆ ಮೊದ್ಲೇ ಹೇಳಿಲ್ಲ ಅಂತ ಕೇಳ್ತಾಳೆ. ಯಾಕಂದ್ರೆ ನಾನು ಯಾರನ್ನೂ ಕಲ್ಕೋಬಾರ್ದು ಅನ್ಕೊಂಡೆ, ಈ ಊರಿನ ಜನರಿಗೆ ಸ್ವತಂತ್ರ ಕೊಡ್ಬೇಕು ಅನ್ಕೊಂಡೆ ಅಂತ ಹಾಗೆ ಮಾತಾಡ್ತಾ ಇರೋವಾಗ ಅಲ್ಲಿಗ ಕರಪ್ಟೆಡ್ ಮರೈನ್ ಟೀಮ್ ಬರ್ತಾ ಇದೆ. ಬಂದು ಇಲ್ಲಿ ಪೈರೇಟ್ಸ್ ಗಳು ತಾವು ಕೊಲ್ಲೆ ಹೊಡೆದಿರೋ ಎಲ್ಲಾ ವಿಷಯಗಳನ್ನು ಮುಚ್ಚಿಟ್ಟಿರುವ ಕೇಳ್ಪಟ್ಟೆ ಅಂತ ಇವ್ರ ಹತ್ರ ಇರೋ ಹಣ ಆಭರಣಗಳು ಅದನ್ನೆಲ್ಲ ನೋಡಿ 100 ಮಿಲಿಯನ್ ಬೆರೀಸ್ ಇದನ್ನೆಲ್ಲ ನಾನು ಸೀಸ್ ಮಾಡ್ತೀನಿ ಅಂತ ಹೇಳಿದಾಗ ಇದ್ರಲ್ಲಿ 100 ಮಿಲಿಯನ್ ಬೆರೀಸ್ ಇದೆ ಅಂತ ನಿಂಗೆ ಹೇಗ್ ಗೊತ್ತು ಅಂತ ನ್ಯಾಮಿ ಕೇಳಿ ಇವ್ನು ಕಲ್ಸಿರೋದು ಆರ್ಲಾಂಗ್ ಅನ್ನೋ ವಿಷಯನ ಅರ್ಥ ಮಾಡ್ಕೋತಾಳೆ. ಅವ್ರಿಗೆ ಅದನ್ನ ತೋಲಕ್ ಬಂದಾಗ ನ್ಯಾಮಿ ಎಷ್ಟೋ ಬಡ್ಕೋತಾಳೆ ಈ ರೀತಿ ಮಾಡಬೇಡಿ ಅಂತ. ಆದ್ರೆ ಅವ್ರು ಅದನ್ನೆಲ್ಲ ಕೇಳ್ದೆ ಇವಳು ಇಷ್ಟು ದಿನ ಸಂಪಾದನೆ ಮಾಡಿರೋ ಎಲ್ಲಾ ಹಣನೂ ತಗೊಂಡು ಕೊನೆಗಲ್ಲಿಂದ ಹೊರಟೋಗ್ತಾರೆ. ಇದು ಯಾವ್ದು ಇವಳಿಂದ ತಡ್ಕೊಳಕ್ಕೆ ಆಗದೆ ಅವ್ರಿಂದನೇ ಓಡೋಕ್ ಶುರು ಮಾಡಿದಾಗ ಈ ಕಡೆ ಆರ್ಲಾಂಗ್ ಸಮುದ್ರ ಅನ್ನೋದು ಫಿಶ್ ಮ್ಯಾನ್ ಇರೋ ಒಂದು ವಿಷಯ, ಅದರಲ್ಲಿ ಇಷ್ಟು ಕಾಲ ಮನುಷ್ಯರೆಲ್ಲ ಆಡಳಿತ ನಡೆಸಿದ್ ಸಾಕು, ಇನ್ಮೇಲೆ ನಾವ್ ಯಾರು ಅಂತ ತೋರ್ಸೋಣ, ಈಸ್ಟ್ ಬ್ಲೂ ಗ್ರ್ಯಾಂಡ್ ಲೈನ್ ಅಂತ ಎಲ್ಲಾ ವಿಷಯಗಳು ನಮ್ ಕಂಟ್ರೋಲ್ ತಗೊಬಂದು ಆ ಮನುಷ್ಯನೆಲ್ಲ ನಾಶ ಮಾಡೋಣ ಅಂತ ಒಂದು ಭಯಂಕರವಾದ ಸ್ಪೀಚ್ ಕೊಟ್ಟು ಎಲ್ರು ಅಲ್ಲಿಂದ ಹೊರಡ್ತಾರೆ. ಈಗ ನ್ಯಾಮಿಯ ಮರೀನ್ಸ್ ನ ತುಂಬಾ ದೂರ ಫಾಲೋ ಮಾಡ್ಕೊಂಡ್ ಬರ್ತಾನೆ. ಆದ್ರಿಂದ ಕೊನೆಗೂ ಅವ್ರನ್ನ ಹಿಡಿಯೋಕಾಗ್ಲಿಲ್ಲ. ಇದರಿಂದ ಅವನ ಮೇಲೆ ತುಂಬಾನೇ ಕೋಪ ಪಟ್ಟು ಇವಳು ಶೋಲ್ಡರ್ ನಲ್ಲಿರೋ ಒಂದು ಟ್ಯಾಟೂನ ಕತ್ತಿಯಿಂದ ಚುಚ್ಚೋಕ್ ಶುರು ಮಾಡ್ತಾಳೆ. ಆದ ತಕ್ಷಣನೇ ಲೂಫಿ ಅಲ್ಲಿಗೆ ಬಂದು ಅವಳನ್ನ ತಡೆದಾಗ ಇಲ್ಲಿ ಯಾಕೆ ಬಂದೆ, ಇಲ್ಲಿಂದ ಹೊರಟು ಹೋಗು ಅಂತ ನಾನು ಮೊದ್ಲೇ ಹೇಳಿದ್ನಲ್ಲ, ಇಲ್ಲಿಂದ ಹೊರಟೋಗು, ಇಲ್ಲಿ ನಡೆಯೋ ಯಾವ ವಿಷಯನೂ ನಿಂಗೆ ಗೊತ್ತಿಲ್ಲ ಅಂತ ಹೇಳಿ ಹಾಗೆ ಒಂದ್ ಸ್ವಲ್ಪ ಹೊತ್ತು ಫೀಲ್ ಮಾಡಿ ಕೊನೆಗೆ ನಂಗೆ ಹೆಲ್ಪ್ ಮಾಡೋ ಅಂತ ಕೇಳ್ಕೊತಾನೆ. ಆ ಇವನು ಸರಿ ಅಂತ ಹೇಳಿ ಎಲ್ರನ್ನೂ ಕರ್ಕೊಂಡು ಆ ವಿಲೇಜ್ ಕಡೆ ಹೊರಟ್ ಬರ್ತಾ ಇರೋವಾಗ ಅವನು ಆ ಆರ್ಲಾಂಗ್ ಆ ವಿಲೇಜ್ಗೆ ಬೆಂಕಿ ಇಟ್ಟು ಸುಟ್ಟಾಕ್ತಾ ಇದ್ದಾನೆ. ಇದನ್ನೆಲ್ಲ ಇವರು ಹಾಗೆ ನೋಡ್ತಾ ಇರೋವಾಗ ಇಲ್ಲಿಗೆ ಎಪಿಸೋಡ್ ಮುಗಿಯುತ್ತೆ. ಇವಾಗ ಇದು ಒನ್ ಪೀಸ್ ನ ಎಪಿಸೋಡ್ 8, ಈ ಸೀಸನ್ ನ ಫೈನಲ್ ಎಪಿಸೋಡ್. ಸ್ಟಾರ್ಟಿಂಗ್ ನಲ್ಲಿ ನ್ಯಾಮಿದು ಒಂದು ಸಣ್ಣ ಫ್ಲಾಶ್ ಬ್ಯಾಕ್. ಅದರಲ್ಲಿ ಆರ್ಲಾಂಗ್ ಇವಳು ಶೋಲ್ಡರ್ ಮೇಲೆ ಅವನು ತನ್ನ ಟ್ಯಾಟೂನ್ ಹಾಕ್ಸಿ ಇವನ್ನ ಒಂದು ಚೈನ್ ನಿನ್ ಕಟ್ ಹಾಕಿ ಇನ್ಮೇಲಿಂದ ನೀನೇ ನಂಗೆ ಮ್ಯಾಪ್ಸ್ ನೆಲ್ಲ ಬಿಡಿಸ್ಕೊಡ್ಬೇಕು, ನೀನ್ ನಂಗೆ ಸ್ವಂತ, ನೀನ್ ಯಾವಾಗ ನಂಗೆ 100 ಮಿಲಿಯನ್ ಬೆರೀಸ್ ಕೊಡ್ತೀಯೋ ಆವಾಗ ನಿನ್ನ ರಿಲೀಸ್ ಮಾಡಿ ನಿನ್ ವಿಲೇಜ್ ನಿಂಗೆ ಒಪ್ಸ್ತೀನಿ ಅಂತ ಹೇಳಿ ಇವಳ ಹತ್ರ ಕೆಲಸ ತಗೊಳಕ್ ಶುರು ಮಾಡ್ತಾನೆ. ಈ ಕಡೆ ಇವರೆಲ್ಲ ವಿಲೇಜ್ ಬಂದು ಸೇರ್ತಾರೆ. ಅಲ್ಲಿರೋ ಎಲ್ಲಾ ವಿಷಯಗಳು ಸುಟ್ಟೋಗಿದೆ. ಇದನ್ನೆಲ್ಲ ನೋಡಿ ಇವರು ಇನ್ನೂ ಉರಿತಾ ಇರೋ ಬೆಂಕಿನೆಲ್ಲ ಕೆಡಿಸ್ತಾ ಇರೋವಾಗ ನ್ಯಾಮಿಯ ಸಿಸ್ಟರ್ ಆ ಊರಿನ ಜನರಿಗೆಲ್ಲ ನಿಜ ಹೇಳಿ ಅವ್ರನ್ನೆಲ್ಲ ಅಲ್ಲಿ ಕರ್ಕೊಬರ್ತಾಳೆ. ಆಗ ಅವರೆಲ್ಲ ಇವಳ ಹತ್ರ ಸಾರಿ ಕೇಳ್ಕೊಂಡು ನಾವು ತಕ್ಷಣ ಆರ್ಲಾಂಗ್ ಇರೋ ಜಾಗಕ್ಕೆ ಹೋಗಿ ಅವನ್ನ ನಾಶ ಮಾಡಬೇಕು, ನಮ್ಮಿಂದ ಸ್ವತಂತ್ರವಾಗಿ ಬದುಕೋಕ್ ಆಗದೆ ಹೋದ್ರೆ ಅದಕ್ಕೋಸ್ಕರ ಹೋರಾಡಿ ಸತ್ತೋಗೋಣ ಅಂತ ಮಾತಾಡ್ತಾರೆ. ಆಗ ನ್ಯಾಮಿ ಇದೆಲ್ಲ ಬೇಡ ಅಂತ ಹೇಳ್ತಾ ಇರೋವಾಗ ಲೂಫಿ ಇಲ್ಲ ಇದು ನಮ್ ಹೋರಾಟ, ನಾವೇ ಹೋಗ್ಬೇಕು, ಎಲ್ರಿಗೂ ವೀಕ್ ಸೈಡ್ ಅಂತ ಒಂದ್ ವಿಷಯ ಖಂಡಿತ ಇದ್ದೇ ಇರುತ್ತೆ, ಅದೇನಂತ ಕಂಡಿಡಿಯೋಣ ಅಂತ ಹೇಳಿ ನಮ್ಮ ಹುಡುಗರೆಲ್ಲ ಅಲ್ಲಿ ಹೋಗೋಕ್ಕೋಸ್ಕರ ತಯಾರಾಗ್ತಾರೆ. ಈ ಕಡೆ ಮೆರೈನ್ ಶಿಪ್ ಈಗ ಕನಾಮಿ ಐಲ್ಯಾಂಡ್ ರೀಚ್ ಆಗಿರೋವಾಗ ಅವ್ರನ್ನ ರಿಸೀವ್ ಮಾಡ್ಕೊಳ್ಳೋಕೋಸ್ಕರ ಕರಪ್ಟೆಡ್ ಕ್ಯಾಪ್ಟನ್ ಅಜುಮಿ ಶಿಪ್ ಬರ್ತಾನೆ. ಆಗ ಕಾರ್ಪ್ ಅವನ್ನ ಫಿಶ್ ಮ್ಯಾನ್ಸ್ ಎಲ್ಲ ಐಲ್ಯಾಂಡ್ ಪೂರ್ತಿ ತೊಂದರೆ ಉಂಟು ಮಾಡ್ತಾ ಇರೋದಾಗ ನಮ್ ನ್ಯೂಸ್ ಬಂದಿದೆ, ಇದೆಲ್ಲ ನಿಜಾನ ಅಂತ ಕೇಳ್ತಾರೆ. ಆವಾಗ
ಅವಾಗ ಇವನು ಇಲ್ಲ ಇದನ್ನೆಲ್ಲ ಮಾಡ್ತಾ ಇರೋದು ಅವರಲ್ಲ, ಈಗ ಹೊಸದಾಗ ಒಂದು ಪೈರೇಟ್ ಗ್ಯಾಂಗ್ ಐಲ್ಯಾಂಡ್ ಎಂಟರ್ ಆಗಿದೆ, ಇದಕ್ಕೆಲ್ಲ ಕಾರಣ ಅವ್ರ ಕ್ಯಾಪ್ಟನ್ ಸ್ಟಾ ಹ್ಯಾಟ್ ಹಾಕೊಂಡಿರ್ತಾನೆ, ಅವ್ನು ತುಂಬಾನೇ ಮೋಸೋದವನು ಅಂತ ಲೂಫಿ ಬಗ್ಗೆ ಹೇಳಿದಾಗ ತಕ್ಷಣನೇ ಕಾಬಿ ಲೂಫಿ ಇದನ್ನ ಖಂಡಿತ ಮಾಡಿರೋ ಚಾನ್ಸೇ ಇಲ್ಲ ಅಂತ ಅವನ ಜೊತೆ ಆರ್ಗ್ಯೂ ಮಾಡಕ್ ಶುರು ಮಾಡಿದಾಗ ಕಾರ್ಪ್ ಅವ್ರನ್ನ ತಡೆದ್ ನಿಲ್ಸಿ ಲೂಫಿ ಇರೋ ಜಾಗನ ಕಂಡಿಡಿಯೋಕ್ ಹೇಳ್ತಾರೆ. ಈಗ ಆರ್ಲಾಂಗ್ ಇರೋ ಜಾಗದಲ್ಲಿ ಸ್ಮೋಕ್ ಬಾಂಬ್ಗಳೆಲ್ಲ ಸಿಡಿಯೋಕ್ ಶುರುವಾಗುತ್ತೆ. ಏನು ಅಂತ ನೋಡಿದ್ರೆ ನಮ್ಮ ಹುಡುಗರೆಲ್ಲ ಅಲ್ಲಿಗೆ ಬಂದಾಯ್ತು. ನ್ಯಾಮಿ ಮತ್ತೆ ಲೂಫಿ ಮ್ಯಾಪ್ ರೂಮ್ ಕಡೆ ಹೊರಟಾಗ ಇಲ್ಲಿ ಇವ್ರ ಮಧ್ಯೆ ಫೈಟ್ ಶುರು ಆಗುತ್ತೆ. ಯೂಸುಫ್ ಈಗ ಒಂದು ಸ್ಮೋಕ್ ಬಾಂಬ್ನ ಒಂದು ಫಿಶ್ ಮ್ಯಾನ್ ಮುಖ ಕೊಡಿದಾಗ ಅವನು ಮುಂದೆ ಅಟ್ಟಿಸ್ಕೊಂಡು ಹೋಗ್ತಾನೆ. ಇವರು ಈಗ ಮ್ಯಾಪ್ ರೂಮಿಗೆ ಬಂದು ಆ ಗ್ರ್ಯಾಂಡ್ ಲೈನ್ ಮ್ಯಾಪ್ ತಗೊಂಡು ಹೊರಡ್ತಾ ಇರೋ ಸಮಯ ಅಲ್ಲಿಗೆ ಆರ್ಲಾಂಗ್ ಬರ್ತಾನೆ. ಈ ಕಡೆ ಯೂಸುಫ್ ನಡ್ಸ್ಕೊಂಡು ಹೋಗ್ತಾ ಇರೋ ಫಿಶ್ ಮ್ಯಾನ್ ಡ್ರಿಂಕ್ ಕುಡಿದು ಅದನ್ನ ಬುಲೆಟ್ ರೀತಿ ಶೂಟ್ ಮಾಡ್ತಾ ಇರೋವಾಗ ಇವನು ಒಂದ್ ಜಾಗದಲ್ಲಿ ಬಚ್ಚಿಟ್ಕೊಂಡು ತಪ್ಪಿಸ್ಕೊತಾನೆ. ಇಲ್ಲಿ ಸ್ಯಾಂಜಿ ಮತ್ತೆ ಝೋರೋ ಒಬ್ರಿಗೊಬ್ರು ಕಡಿಮೆ ಇಲ್ಲ ಅನ್ನೋ ರೀತಿ ಫೈಟ್ ಮಾಡ್ತಾ ಇರೋವಾಗ ಒಳಗಡೆ ಆರ್ಲಾಂಗ್ ಮನುಷ್ಯ ನೀವು ಇಷ್ಟು ವರ್ಷ ಸಮುದ್ರದ ಎಲ್ಲಾ ಕಡೆ ರಾಜ್ಯಭಾರ ನಡೆಸಿ ಫಿಶ್ ಮ್ಯಾನ್ಸ್ ಆದ ನಮ್ಮನ್ನ ಗುಲಾಮಗಿರಿನಲ್ಲಿ ತಳ್ಳಿದ್ರಿ, ಆದ್ರೆ ಇವತ್ತೆಲ್ಲ ಬದಲಾಗುತ್ತೆ. ನನ್ನ ಹತ್ರ ಇರೋ ಎಲ್ಲಾ ಮ್ಯಾಪ್ ನು ಬಳಸ್ಕೊಂಡು ಫಿಶ್ ಮ್ಯಾನ್ಸ್ ಗಾದ ಒಂದು ಸಾಮ್ರಾಜ್ಯನ ಸೃಷ್ಟಿ ಮಾಡ್ತೀನಿ, ಅದರಿಂದ ಬರೋ ಇಂಪ್ಯಾಕ್ಟ್ ನ ತಡ್ಕೊಳಕ್ ನೀವು ತಯಾರಾಗಿರ್ಬೇಕು ಅಂತ ಹೇಳಿ ಲೂಫಿ ಕುತ್ತಿಗೆ ಕತ್ತಿ ಇಟ್ಟು ನೀನು ನ್ಯಾಮಿನ್ ಇನ್ನೂ ಚೆನ್ನಾಗಿ ಯೂಸ್ ಮಾಡ್ಕೋಬೇಕಾನೆ ಅಂತ ಕೇಳಿದಾಗ ಲೂಫಿಗೆ ತುಂಬಾನೇ ಕೋಪ ಬರುತ್ತೆ. ಇದರಿಂದ ಇವನು ಆ ಕತ್ತಿನೇ ಹೊಡೆದಾಕಿ ನ್ಯಾಮಿ ಏನು ನೀನ್ ಯೂಸ್ ಮಾಡೋ ವಸ್ತು ಅಲ್ಲ, ಅವಳಿಗೂ ಫೀಲಿಂಗ್ಸ್ ಇದೆ, ಇಷ್ಟು ದಿನ ಅವ್ಳ ಸ್ವತಂತ್ರನ ನೀನ್ ಕಸ್ಕೊಂಡಿದ್ದ, ಅದರಿಂದ ನಾನು ಇದುವರೆಗೂ ಮೀಟ್ ಮಾಡಿರೋ ಕೆಟ್ಟ ಪೈರಟ್ಸ್ ಗಳಿಗೆ ಯಾವ ಗದ್ದಿನೋ ಅದೇ ನಿಂಗೂ ಕೂಡ ಅಂತ ಹೇಳಿ ನ್ಯಾಮಿನ ಅಲ್ಲಿಂದ ಕಳಿಸಿ ಲೂಫಿ ಆರ್ಲಾಂಗ್ ನ ಹೊಡಿಯೋಕ್ ಶುರು ಮಾಡ್ತಾನೆ. ಸ್ಯಾಂಜಿ ಮತ್ತೆ ಝೋರೋ ಅಲ್ಲಿರೋ ಎಲ್ಲಾ ಫಿಶ್ ಮ್ಯಾನ್ಸ್ ಆಲ್ಮೋಸ್ಟ್ ಹೊಡೆದಾಕಿದ್ಮೇಲೆ ಆ ಜೋಕರ್ ಬಗ್ಗೆ ನನ್ನ ಬಾಡಿ ಪಕ್ಕದಲ್ಲೇ ಇರೋದನ್ನ ನಾನು ಫೀಲ್ ಮಾಡೋಕ್ಕಾಗ್ತಾ ಇದೆ, ನನ್ನ ತಲೆನ ಅದ್ರ ಜೊತೆ ಸೇರಿಸಿ ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ ಅಂತ ಕೇಳ್ತಾನೆ. ಆಗ ಇವರು ಸರಿ ಅಂತ ಅವ್ನ ತಲೆನ ಚೀಲ್ದಿಂದ ಹೊರಗಡೆ ತೆಗೆದಾಗ ತಕ್ಷಣನೇ ಅವನು ತನ್ನ ಬಾಡಿ ಜೊತೆ ಸೇರ್ಕೊಂಡು ಹೋ ಇದು ತುಂಬಾನೇ ಚೆನ್ನಾಗಿತ್ತು, ಸರಿ ನಾನೀಗ ಜೂಟ್ ಬಿಡ್ತೀನಿ ಅಂತ ಹೇಳಿ ಅಲ್ಲಿಂದ ತಪ್ಪಿಸ್ಕೊಂಡು ಹಾಗೆ ಹೊರಡೋಗ್ತಾನೆ. ಈಗ ಯೂಸುಫ್ ನಡ್ಸ್ಕೊಂಡು ಹೋಗಿರೋ ಫಿಶ್ ಮ್ಯಾನ್ ಅವನೆಲ್ಲ ಕಾಣಿಸ್ತಾ ಇಲ್ಲ ಅಂತ ಹಾಗೆ ಮುಂದೆ ಹೋದಾಗ ಅಲ್ಲವನು ಸತ್ತು ಬಿದ್ದಿರೋದು ನೋಡಿ ಸರಿ ಅಂತ ಅಲ್ಲಿಂದ ಹೊರಡ್ತಾನೆ. ಏನಂತ ನೋಡಿದ್ರೆ ಇವನು ಟೊಮೆಟೊ ಸಾಸ್ ನ ಮೇಲ್ ಹಾಕೊಂಡು ಸತ್ತಿರೋ ರೀತಿ ನಾಟಕ ಮಾಡಿ ಈಗ ತಕ್ಷಣನೇ ಎದ್ದು ನನ್ನ ಹತ್ರ ಹೊಸ ಫೈರ್ ಬಾಲ್ ಬುಲೆಟ್ ಇದೆ ಅದೇಗಿದೆ ಅಂತ ನಿಂಗೆ ತೋರ್ಸ್ಲಾ ಅಂತ ಕೇಳಿದಾಗ ನಾನೊಬ್ಬ ಫಿಶ್ ಮ್ಯಾನ್, ನನ್ನ ಚರ್ಮ ತುಂಬಾನೇ ಸ್ಟ್ರಾಂಗ್, ಬುಲೆಟ್ ನಿಂದಲ್ಲ ನನ್ಗೇನು ಆಗಲ್ಲ, ಮತ್ತೆ ಬೆಂಕಿನೂ ನನ್ನ ದೇಹಕ್ಕೆ ಹತ್ಕೊಳ್ಳಲ್ಲ ಅಂತ ಹೇಳ್ತಾನೆ. ಆಗಿವನು ಸರಿ ನಿನ್ ದೇಹಕ್ಕೆ ಬೆಂಕಿ ಹತ್ತಲ್ಲ ಆದ್ರೆ ನಿನ್ ಡ್ರಿಂಕ್ ಹತ್ಕೊಳ್ಳುತ್ತೆ ಅಂತ ಹೇಳಿ ತಕ್ಷಣನೇ ಬೆಂಕಿ ಬರೋ ಒಂದು ಗುಂಡಿಂದ ಒಂದು ಬಾಟಲ್ ಹೊಡೆದಾಗ ಅವನು ಹಾಗೆ ಸುಟ್ಟು ಕೆಳಗಡೆ ಬೀಳ್ತಾನೆ. ಈ ಕಡೆ ಆರ್ಲಾಂಗ್ ಲೂಫಿನ ಹೊಡೆದಾಕ್ತಾನೆ. ಆವಾಗ ಅವನು ನೀನು ನ್ಯಾಮಿನ್ ಹರ್ಟ್ ಮಾಡಬಾರ್ದಾಗಿತ್ತು ಅಂತ ಹೇಳಿ ಅವ್ನ ಮುಖಕ್ಕೆ ಸರಿಯಾಗಿ ಬಿಟ್ಟಾಗ ಅವ್ನ ಅಲ್ಗಲೆಲ್ಲ ಆಕೆ ಉದ್ರೋಗ್ತವೆ. ತಕ್ಷಣನೇ ಶಾರ್ಕ್ ಅಲ್ಲಿಗೆ ಹೇಗೆ ಅಲ್ಲೂ ಮತ್ತೆ ಮತ್ತೆ ಹುಟ್ತಾನೆ ಇರ್ತಾವೋ ಅದೇ ರೀತಿ ಅವನ್ಗೂ ಹುಟ್ಟುತ್ತೆ. ಆಗ ನಿನ್ನಿಂದ ನ್ಯಾಮಿನ್ ಖಂಡಿತ ಕಾಪಾಡೋಕ್ ಆಗಲ್ಲ, ಹೇಳ್ಬೇಕು ಅಂದ್ರೆ ಅವಳ ಹತ್ರ ಇರೋ ಟ್ಯಾಲೆಂಟ್ ಗಳನ್ನೆಲ್ಲ ಹೊರಗಡೆ ತಂದಿರೋದು ನಾನೇ ಅಂತ ಹೇಳ್ತಾನೆ. ಹಾಗೆ ಇದನ್ನ ಕೇಳಿ ಲೂಫಿ ಅವ್ಳು ಬಿಡಿಸಿರೋ ಆ ಮ್ಯಾಪ್ ಗಳನ್ನ ನೋಡಿ ಈ ಮ್ಯಾಪ್ ಗಳೆಲ್ಲ ಇಲ್ದೆ ಹೋದ್ರೆ ಆರ್ಲಾಂಗ್ ಏನು ಇಲ್ಲ ಅನ್ನೋ ವಿಷಯನ ಅರ್ಥ ಮಾಡ್ಕೊಂಡು ಅವುಗಳನ್ನೆಲ್ಲ ನಾಶ ಮಾಡ್ಬೇಕು ಅಂತ ಆ ಬಿಲ್ಡಿಂಗ್ ನ ಕಾಲಮ್ಸ್ ನೆಲ್ಲ ಹೊಡೆದಾಕಕ್ ಶುರು ಮಾಡ್ತಾನೆ. ಇವಾಗ ಒಬ್ಬ ಫಿಶ್ ಮ್ಯಾನ್ ಅಲ್ಲಿ ಬಂದು ಸ್ಯಾಂಜಿ ಮತ್ತೆ ಝೋರೋನ ಚೆನ್ನಾಗಿ ಹೊಡೆದಾಕ್ಮೇಲೆ ಕೊನೆಗೆ ಸ್ಯಾಂಜಿ ಇದೇ ನನ್ನ ಐಕಾನಿಕ್ ಶಾಟ್ ಅಂತೇಳಿ ಅವನ್ನ ಒದ್ದೆಸ್ತು ಅವನ ಕತೆನ ಅಲ್ಲಿಗೆ ಮುಗಿಸ್ತಾನೆ. ಇದೇ ಸಮಯ ಯೂಸುಫ್ ಮತ್ತೆ ನ್ಯಾಮಿ ಅಲ್ಲಿ ಬರ್ತಾರೆ. ಬಂದು ಲೂಫಿಗೆ ಏನಾಯ್ತು ಅಂತ ಹಾಗೆ ಆ ಬಿಲ್ಡಿಂಗ್ ನೇ ನೋಡ್ತಾ ಇರೋವಾಗ ಹೊಲ್ಗಡೆ ಲೂಫಿ ಆರ್ಲಾಂಗ್ ನ ಚೆನ್ನಾಗಿ ರುಬ್ಬಾಕಿ ಆ ಬಿಲ್ಡಿಂಗ್ ನ ಈಗ ನಾಶ ಮಾಡಿ ಅವನು ಕೆಳಗಡೆ ಎಸಿತಾನೆ. ಇದರಿಂದ ಇವರೆಲ್ಲ ತುಂಬಾನೇ ಗಾಬರಿಯಾಗಿ ಅವನಿಗೇನಾಯ್ತು ಅಂತ ಹಾಗೆ ನೋಡ್ತಾ ಇರ್ಬೇಕಾದ್ರೆ ಅವನು ಏನು ತೊಂದರೆ ಇಲ್ಲದೆ ಕೊನೆಗೆ ಮೇಲ್ ಬರ್ತಾನೆ. ಈಗ ವಿಲೇಜ್ ಸ್ವತಂತ್ರ ಸಿಕ್ತು ಅಂತ ಅದನ್ನ ಸೆಲೆಬ್ರೇಟ್ ಮಾಡೋಕ್ಕೋಸ್ಕರ ರಾತ್ರಿ ಒಂದು ಡಿನ್ನರ್ ಪಾರ್ಟಿ ಇಟ್ಟು ಅದನ್ನ ಎಲ್ಲರೂ ಎಂಜಾಯ್ ಮಾಡ್ತಾ ಇರ್ಬೇಕಾದ್ರೆ ಸ್ಯಾಂಜಿ ಎಲ್ರು ತುಂಬಾ ಚೆನ್ನಾಗಿ ಕುಕ್ ಮಾಡ್ಕೊಡ್ತಾನೆ. ಆಗ ಯೂಸುಫ್ ತನ್ನ ಫಿಶ್ ಮ್ಯಾನ್ ಜೊತೆ ಹೇಗೆ ಹೋರಾಡ್ದೆ ನಾನೇ ನಿಮ್ನೆಲ್ಲ ಕಾಪಾಡಿದ್ದು ಅಂತ ಆ ಊರಿನ ಜನರೆಲ್ಲ ಸುಳ್ಳಾದ ಕತೆ ಕಟ್ತಾ ಇರೋವಾಗ ಹಾಗೆ ಲೂಫಿನೂ ನೋಡಿ ಒಂದ್ ಸ್ವಲ್ಪನೂ ಹೊಟ್ಟೆ ಕಿಚ್ಪಡ್ದೆ ಕ್ಯಾಪ್ಟನ್ ಯೂಸುಫ್ ಇಲ್ದೆ ಹೋಗಿದ್ರೆ ನಮ್ಮಿಂದ ಗೆಲ್ಲೋಕೆ ಆಗ್ತಾ ಇರ್ಲಿಲ್ಲ ಅಂತ ಹೇಳಿ ಅವ್ನಿಗೆ ಸಪೋರ್ಟ್ ಮಾಡಿ ಮಾತಾಡ್ತಾನೆ. ತಕ್ಷಣನೇ ಮೆರೈನ್ಸ್ ಪಡೆ ಜೊತೆ ಗಾರ್ಪಲಿಗೆ ಬಂದು ಲೂಫಿನ ಅರೆಸ್ಟ್ ಮಾಡೋಕಲ್ತಾರೆ. ಆ ಕಾಬಿ ವಿಲೇಜ್ ನಾಶ ಮಾಡಿರೋದೇನೋ ಅವರಲ್ಲ ಆರ್ಲಾಂಗ್, ಅವರು ಯಾವ ತಪ್ಪನು ಮಾಡಿಲ್ಲ, ಅದರಿಂದ ಯಾವುದೇ ಕಾರಣಕ್ಕೂ ನಾನು ಅವ್ರನ್ನ ಅರೆಸ್ಟ್ ಮಾಡೋಕ್ ಬಿಡಲ್ಲ ಅಂತ ಹೇಳಿ ಅವ್ರ ವಿರುದ್ಧ ನಿಂತ್ಕೊಂಡಾಗ ಇವಾಗ ಹೆಲ್ಮಿಪೋನ ಅವನಿಗೆ ಸಪೋರ್ಟ್ ಮಾಡಿ ಮಾತಾಡ್ತಾನೆ. ಆಗಿದ್ನೆಲ್ಲ ನೋಡೋರು ನಾನ್ ನಿಂಗೊಬ್ಬ ಒಳ್ಳೆ ಮೆರೈನ್ ಆಗೋದಿಕ್ಕೆ ಎಲ್ಲಾ ಅವಕಾಶನೂ ಕೊಟ್ಟೆ, ಆದ್ರೆ ಅದನ್ನೆಲ್ಲ ಬಿಟ್ಟು ನಿನಗ ಒಬ್ಬ ಪೈರಟ್ ಆಗಿದ್ಯಾ, ಇನ್ಮೇಲೆ ನಿನ್ನಿಂದ ಓಡೋಕ್ಕಾಗಲ್ಲ, ಇದೇ ಕೊನೆ ಅವಕಾಶ, ಮರ್ಯಾದೆಯಿಂದ ಇದನ್ನೆಲ್ಲ ಬಿಟ್ಟು ನನ್ ಜೊತೆ ಬಾ ಅಂತ ಕರೀತಾರೆ. ಅದಕ್ಕೆ ಅವನು ಇಲ್ಲ ನಾನು ಯಾವಾಗ್ಲೂ ಒಬ್ಬ ಪೈರಟ್, ಅದನ್ನ ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ ಅಂತ ಹೇಳ್ತಾನೆ. ಸರಿ ಹಾಗಾದ್ರೆ ಅದನ್ನ ಪ್ರೂವ್ ಮಾಡು ಅಂತ ಹೇಳಿ ಅವ್ರು ಇವನ್ ಜೊತೆ ಜಗಳಕ್ಕೆ ನಿಂತ್ಕೊಂಡಾಗ ಇವನು ಅವ್ರನ್ನ ಹೊಡಿಯೋಕಂತ ಏನೇನೋ ಟ್ರೈ
ಮಾಡ್ತಾನೆ, ಆದ್ರೆ ಏನೂ ನಡೀತಾ ಇಲ್ಲ. ಲೂಫಿ ಎಷ್ಟೋ ಪೈರೇಟ್ಗಳನ್ನ ಫೇಸ್ ಮಾಡಿರ್ಬೋದು, ಆದ್ರೆ ಅವ್ರೆಲ್ರಿಗಿಂತಲೂ ಪವರ್ಫುಲ್ ಇವನ್ ತಾತ. ಅವ್ರು ಹೊಡಿಯೋ ಒಂದೊಂದೇಟು ಭಯಂಕರವಾಗಿ ಬೀಳ್ತಾ ಇದೆ. ಇವನಿಗ ಚೆನ್ನಾಗಿ ಹೊಡೆದಾಕಿ, ನೀನು ಗ್ರ್ಯಾಂಡ್ ಲೈನ್ ಹೋಗೋದಕ್ಕೆ ತಯಾರಾಗಿಲ್ಲ ಅಂತ ಹೇಳಿದಾಗ ನಾನು ಎಷ್ಟು ಬೇಕಾದ್ರೂ ಹೊಡಿರಿ, ಆದ್ರೆ ನನ್ನ ಕನ್ಸನ್ ನಾನು ಬಿಟ್ಕೊಡಲ್ಲ. ನಾನು ಖಂಡಿತ ಗ್ರ್ಯಾಂಡ್ ಲೈನ್ ಹೋಗ್ತೀನಿ, ಹೋಗಿ ಒನ್ ಪೀಸ್ ಕಂಡಿಡಿದು ಪೈರೇಟ್ ಗಳ ಕಿಂಗ್ ಆಗ್ತೀನಿ ಅಂತ ಹೇಳಿ ಹಾಗೆ ನಗಾಡೋಕ್ ಶುರು ಮಾಡ್ತಾನೆ. ಇದು ಇವ್ರಿಗೆ ಗೋಲ್ಡ್ ರೋಜರ್ನ ನೆನಪಿಸುತ್ತೆ. ತಕ್ಷಣ ಇವನ್ನ ಬಿಟ್ಟು ಇವರು ಹಾಗೆ ನಗಾಡ್ತಾ ಕೊನೆಗೆ ನಿನ್ ಮನಸ್ಸನ್ನ ಬದಲಾಯಿಸೋಕಾಗಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು, ಯಾಕಂದ್ರೆ ನೀನು ಕೂಡ ನನ್ನ ರೀತಿನ ಒಬ್ಬ ಹಠಮಾರಿ, ಅದನ್ನ ನಿಂಗೆ ತೋರ್ಸ್ಕೊಡೋಕೋಸ್ಕರನೇ ಹೀಗೆಲ್ಲ ಮಾಡ್ದೆ. ಸರಿ, ಇವಾಗ ನಿಂಗೇನ್ ಇಷ್ಟನೋ ಅದನ್ನ ಮಾಡು, ಆದ್ರೆ ಇನ್ಮೇಲಿಂದ ನೀನು ಒಂಟಿಯಾಗಿರ್ಬೇಕಾಗತ್ತೆ ಅಂತ ಹೇಳಿ ಅಲ್ಲಿಂದ ಹೊರಟಾಗ ಆಗ ಲೂಫಿ ಅವ್ರನ್ನ ಕರೆದು, ಇಲ್ಲ ನನ್ ಜೊತೆ ಯಾವಾಗ್ಲೂ ನನ್ನ ಫ್ರೆಂಡ್ಸ್ ಇರ್ತಾರ ಅಂತ ಹೇಳ್ತಾನೆ. ಆ ಇದೇ ಸಮಯ ಕರಪ್ಟೆಡ್ ಕ್ಯಾಪ್ಟನ್ ಇವ್ರನ್ನ ಹೇಗೆ ಸುಮ್ನೆ ಬಿಡೋದು, ಇವ್ರನ್ನ ಅರೆಸ್ಟ್ ಮಾಡಿ ಅಂತ ಹೇಳ್ತಾ ಮುಂದೆ ಬಂದಾಗ ನ್ಯಾಮಿ ಅವನ್ನ ಹೊಡೆದು ಹಾಗೆ ಪ್ರಜ್ಞೆ ತಪ್ಪಿಸ್ತಾಳೆ. ಈಗ ಒಂದೆರಡು ದಿನಗಳು ಕಳೆದ್ಮೇಲೆ ಕಾಬಿ ಲೂಫಿ ನೋಡ್ಕೊ ಬರ್ತಾನೆ. ಬಂದು ನಾನು ಇಲ್ಲಿಗೆ ಬಂದಿರೋದು ನಿನ್ ಫ್ರೆಂಡ್ ಆಗಿ, ಆ ನಸುಮಿನ್ ಕೆಲಸದಿಂದ ತೆಗಿಯೋಕು ಮುಂಚೆ ಅವ್ನ್ ನಿನ್ ತಲೆಗೆ ಬೌಂಟಿ ಇಟ್ಟಿದ್ದ ಅಂತ ಹೇಳಿ ಒಂದ್ ಪೋಸ್ಟರ್ ನ ಲೂಫಿ ಕೊಡ್ತಾನೆ. ಅದರಲ್ಲಿ ಒಂದು ಫೋಟೋ ಹಾಕಿ ಪೈರೇಟ್ ಅಂತ ಮೆನ್ಷನ್ ಮಾಡಿ 3 ಲಕ್ಷ ಬೆರೀಸ್ ನ ಬೌಂಟಿಯಾಗಿ ಫಿಕ್ಸ್ ಮಾಡಿದ್ದಾರೆ. ಇದನ್ನ ನೋಡಿದ ತಕ್ಷಣ ಇವ್ನು ತುಂಬಾನೇ ಸಂತೋಷ ಪಟ್ಟು ಕಾಬಿನ ನೀನೊಬ್ಬ ಒಳ್ಳೆ ಮೆರೈನ್ ಆಗಿರೋ ಅಂತ ಹೇಳಿ ಅಲ್ಲಿಂದ ಕಳ್ಸಿಕೊಡ್ತಾನೆ. ಈಗ ಶಿಪ್ ಬಂದು ಆ ಪೋಸ್ಟರ್ ನ ತನ್ನ ಫ್ರೆಂಡ್ಸ್ ಹತ್ರ ಎಲ್ಲ ತೋರಿಸ್ತಾ ಇರೋವಾಗ ಅದ್ರಲ್ಲಿ ಇಸೋತು ತಲೆ ಇದೆ, ಮುಖ ಕಾಣಿಸ್ತಾ ಇಲ್ಲ. ಇದನ್ನ ನೋಡೋನು ನಾನು ಫೇಮಸ್ ಆದ ಅಂತ ಜಂಬಾ ಕುಚ್ಕೊಳ್ಳೋಕೆ ಶುರು ಮಾಡ್ತಾನೆ. ಇದೇ ಸಮಯ ಎಲ್ರಿಗೂ ಆ ಪೋಸ್ಟರ್ ಡೆಲಿವರ್ ಆದಾಗ ಎಲ್ರು ಅದನ್ನ ನೋಡಿ ತುಂಬಾನೇ ಸಂತೋಷ ಪಡ್ತಾರೆ. ಇದನ್ನ ಆ ಜೋಕರ್ ಬಗ್ಗೆನೂ ನೋಡಿ ನಿನ್ ಕತೆ ನಾನೇ ಮುಗಿಸ್ತೀನಿ ಅಂತ ಹೇಳಿದಾಗ ನಾವಿಬ್ರು ಸೇರ್ ಮುಗಿಸೋಣ ಅಂತ ಒಂದ್ ಲೇಡಿ ವಾಯ್ಸ್ ಕೇಳಿಸ್ತಾ ಇದೆ. ಯಾರಪ್ಪ ಅಂತ ನೋಡಿದ್ರೆ ಅದು ಆ ಪಿಂಕ್ ಲೇಡಿ ಅಲ್ಬೇಡ, ಅವಳಿನ್ನೂ ಸತ್ತಿಲ್ಲ, ಹೇಗೋ ತಪ್ಪಿಸ್ಕೊಂಡಿದ್ದಾಳೆ. ಈ ಕಡೆ ಗಾರ್ಬು ಆ ಪೋಸ್ಟರ್ನ ನೋಡ್ತಾ ಇರೋವಾಗ ಅಲ್ಲಿಗೆ ಹೆಲ್ಮೆಪೋ ಮತ್ತೆ ಕಾಬಿ ಬಂದು ನಾವು ಮಾಡಿರೋ ವಿಷಯಕ್ಕೆ ನಮ್ಗೆ ಪನಿಷ್ಮೆಂಟ್ ಕೊಡಿ ಅಂತ ಕೇಳ್ಕೊತಾರೆ. ಆವಾಗ ಅವರು ಒಬ್ಬ ಒಳ್ಳೆ ಮೇರೇನ್ ಅಂದ್ರೆ ಆರ್ಡರ್ಸ್ ನ ಒಬೇ ಮಾಡೋದು ಮಾತ್ರ ಅಲ್ಲ, ನ್ಯಾಯವಾಗಿ ನಡ್ಕೋಬೇಕು. ನೀವಿಬ್ರು ಆ ರೀತಿ ನಡ್ಕೊಂಡ್ರಿ ನಿಮ್ಮಿಬ್ರಿಗೂ ಪನಿಷ್ಮೆಂಟ್ ಏನು ಬೇಡ, ಯಾಕಂದ್ರೆ ನಾನು ಕೊಡೋ ಟ್ರೈನಿಂಗ್ಗೆ ಪನಿಷ್ಮೆಂಟ್ ರೀತಿ ಇರುತ್ತೆ. ಸರಿ, ನೀವಿಬ್ರು ಸ್ಟ್ರಾಂಗ್ ಆಗ್ಬೇಕಂತ ಕೇಳ್ತಾರೆ. ಅದು ಕಾಬಿ ಹೌದು, ನಾನು ಲೂಫಿ ವಿರುದ್ಧ ನಿಂತ್ಕೋಬೇಕಾದ್ರೆ ತುಂಬಾನೇ ಸ್ಟ್ರಾಂಗ್ ಆಗಿರ್ಬೇಕು ಅಂತ ಹೇಳಿದಾಗ ಹೆಲ್ಮೆಪೋನು ನಾನು ಝೋರೋನ್ ಎದುರಿಸಬೇಕು, ಅವನೊಬ್ಬ ಮಾತ್ರ ಸ್ವಾಡ್ ಮ್ಯಾನ್ ಅಲ್ಲ ಅನ್ನೋದನ್ನ ಪ್ರೂವ್ ಮಾಡ್ಬೇಕು ಅಂತ ಹೇಳ್ತಾನೆ. ಇವಾಗ ಕಾಬಿ ಮತ್ತೆ ಹೆಲ್ಮೆಪೋ ನಡುವೆ ಒಂದು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಉಂಟಾಗಿ ಇಬ್ರು ಬೆಸ್ಟ್ ಫ್ರೆಂಡ್ಸ್ ಆಗಿರೋ ಸಮಯ ಈ ಕಡೆ ತುಂಬಾ ದಿನಗಳ ನಂತರ ಇವಾಗ ತಾನೇ ಸ್ಯಾಂಕ್ಸ್ ಅಂತ ತೋರಿಸ್ತಾರೆ. ಅವ್ರನ್ನೀಗ ಮಿಹಾ ಹುಡುಕೋ ಬಂದು ನೀನೊಬ್ಬ ಹುಡುಗನ ಬಗ್ಗೆ ನಂಗೆ ಹೇಳಿದ್ದಲ್ಲ ತಗೋ ಅಂತೇಳಿ ಲೂಫಿದು ಆ ಬೌಂಟಿ ಪೋಸ್ಟರ್ ನ ಸ್ಯಾಂಕ್ಸ್ ತೋರಿಸಿದಾಗ ಅಲ್ಲಿರೋ ಎಲ್ರು ಕೊನೆಗೂ ನಮ್ ಲೂಫಿ ಪೈರೇಟ್ ಆಗ್ಬಿಟ್ನ ಅಂತ ಸಂತೋಷ ಪಟ್ಟು ಅದನ್ನ ಸೆಲೆಬ್ರೇಟ್ ಮಾಡ್ತಾ ಎಂಜಾಯ್ ಮಾಡಕ್ ಶುರು ಮಾಡ್ತಾರೆ. ನ್ಯಾಮಿ ತನ್ನ ಮನೆ ಮಿಸ್ ಮಾಡ್ಕೋಬಾರ್ದು ಅಂತ ಇವರೆಲ್ಲ ಸೇರ್ಕೊಂಡು ಆರೆಂಜ್ ಗಿಡಗಳನ್ನ ಶಿಪ್ ನಲ್ಲಿ ಇಟ್ಟು ಅದನ್ನ ಅವಳಿಗೆ ತೋರಿಸಿದಾಗ ತುಂಬಾ ಚೆನ್ನಾಗಿದೆ, ನಿಂಗೂ ಒಂದು ವಿಷಯ ಇಟ್ಟಿದೀನಿ ಅಂತ ಯೂಸೋಪ್ ನ ಸ್ಲೂಪ್ ಕೆಳಗಡೆ ಎಲುಕ್ಸೋಕ್ ಹೇಳ್ತಾಳೆ. ಏನು ಅಂತ ನೋಡಿದ್ರೆ ಆ ಸ್ಲೂಪ್ ನಲ್ಲಿ ಸ್ಟಾರ್ ಹ್ಯಾಟ್ ಹಾಕೊಂಡು ಜಾಲಿ ರೋಜರ್ ನ ಸಿಂಬಲ್ ಇದೆ. ಇವರೆಲ್ಲ ಸ್ಟಾರ್ಟಿಂಗ್ ಇಂದಲೂ ಲೂಫಿ ಹತ್ರ ನಾವೇನು ಪೈರೇಟ್ಸ್ ಗಳಲ್ಲ ಅಂತ ಮತ್ತೆ ಹೇಳ್ತಾ ಇದ್ರಲ್ಲ, ಆದ್ರೆ ಇವಾಗ ನಾವೆಲ್ಲರೂ ಪೈರೇಟ್ಸ್ ಗಳ ಅನ್ನೋದನ್ನ ಒಪ್ಕೊಂಡು ಈ ರೀತಿ ಒಂದು ವಿಷಯ ಮಾಡಿದಾರೆ. ಇದರಿಂದ ಲೂಫಿ ತುಂಬಾ ಎಕ್ಸೈಟ್ ಆಗಿ ಕೂಗಾಡಿ ಎಲ್ರು ನಾವೀಗ ಒಂದು ಪ್ರಾಮಿಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಕರೀತಾನೆ. ಆಗ ಸ್ಯಾಂಜಿ ನಾನು ಆಲ್ ಬ್ಲೂನ ಕಂಡಿಡಿತೀನಿ ಅಂತ, ಲೂಫಿ ನಾನು ಪೈರೇಟ್ಸ್ ಗಳ ಕಿಂಗ್ ಆಗ್ತೀನಿ ಅಂತ, ಝೋರೋ ಬೆಸ್ಟ್ ಸ್ವಾಡ್ ಮ್ಯಾನ್ ಆಗ್ತೀನಿ ಅಂತ, ನ್ಯಾಮಿ ವರ್ಲ್ಡ್ ಮ್ಯಾಪ್ ಬಿಡಿಸ್ತೀನಿ ಅಂತ, ಯೂಸೋಪ್ ನಾನೊಬ್ಬ ವಾರಿಯರ್ ಆಗ್ತೀನಿ ಅಂತ ಎಲ್ರು ಪ್ರಾಮಿಸ್ ಮಾಡ್ಕೊಂಡು ಇವಾಗ ಗ್ರ್ಯಾಂಡ್ ಲೈನ್ ಕಡೆ ತಮ್ಮ ಪಯಣನ ಶುರು ಮಾಡ್ತಾರೆ. ಇದೇ ಸಮಯ ಯಾರೋ ಒಬ್ಬ ಲೂಫಿದು ಆ ಬೌಂಟಿ ಪೋಸ್ಟರ್ ನೋಡಿ ಅದನ್ನ ಸುಟ್ಟಾಕ್ತಾನೆ. ಇವ್ನು ಯಾರು ಅನ್ನೋದು ನೆಕ್ಸ್ಟ್ ಸೀಸನ್ ಅಲ್ಲಿ ಗೊತ್ತಾಗುತ್ತೆ. ಇಲ್ಲಿಗೆ ಒನ್ ಪೀಸ್ ಸೀಸನ್ 1 ಫುಲ್ ಆಗಿ